ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ದಿನಕ್ಕೊಂದು ಬೆಳವಣಿಗೆಗಳು ವರಿಷ್ಠರ ಟೆನ್ಷನ್ ಅನ್ನು ಜಾಸ್ತಿ ಮಾಡ್ತಾ ಇದೆ. ಕಾಂಗ್ರೆಸ್ನ ಒಳಗಡೆನೆ ಒಂದು ವಿರೋಧ ಪಕ್ಷ ಹುಟ್ಟಿಕೊಳ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ತರ್ತಾ ಇದೆ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪದ ಜಟಾಪಟಿ. ಬಹಿರಂಗ ಹೇಳಿಕೆ ಕೊಡುವ ಮುನ್ನ ಹುಷಾರ್. ಶಾಸಕರು ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಎಲ್ಲರಿಗೂ ಸುಮ್ಮನಿರುವಂತೆ ಕ್ರಮವನ್ನು ವಹಿಸಿ ಅಂತೇಳಿ ಸಿಎಂಗೆ ತಾಕೀತು ಮಾಡಿದೆ. ಶಾಸಕರ ಬಹಿರಂಗ ಹೇಳಿಕೆಯ ವಿಚಾರ ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಮಾಡುತ್ತೆ, ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ತರುತ್ತೆ. ಬಹಿರಂಗವಾಗಿ ಶಾಸಕರು ಹೇಳಿಕೆಯನ್ನು ಕೊಟ್ಟು ಏನು ಸಾಧಿಸೋದಕ್ಕೆ ಹೊರಟಿದ್ದಾರೆ ಅಂಥೇಳಿ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಅವರಿಂದ ಸಿಎಂಗೆ ವಾರ್ನಿಂಗ್ ಆಗಿದೆಯಂತೆ. ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಯಾರ್ಯಾರು ಸರ್ಕಾರದ ವಿರುದ್ಧ, ಆಡಳಿತದ ವಿರುದ್ಧ ಧ್ವನಿಯನ್ನು ಎತ್ತುತ್ತಾ ಇದ್ದಾರೋ ಆ ಧ್ವನಿಯನ್ನು ಹತ್ತಿಕ್ಕುವಂತಹ ಕೆಲಸ ಆಗಬೇಕು, ಅವರನ್ನು ಸೈಲೆಂಟ್ ಮಾಡುವಂತಹ ಕೆಲಸ ಆಗಬೇಕು. ಅದನ್ನು ನೀವು ಮಾಡಿ ಅಂಥೇಳಿ ದೆಹಲಿಯಲ್ಲಿ ವರಿಷ್ಠರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ಖಡಕ್ಕಾಗಿ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ವರಿಷ್ಠರ ಮಟ್ಟದಲ್ಲಂತೂ ಹೊಸ ಟೆನ್ಷನನ್ನು ತಂದಿಟ್ಟಿರೋದ್ರಲ್ಲಿ ಡೌಟೇ ಇಲ್ಲ. ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬಿಲ್ಲ. ಈ ಹಿಂದೆ ನಾಯಕತ್ವದ ಬದಲಾವಣೆ ವಿಚಾರಕ್ಕೂ ಕೂಡ ಹೀಗೆ ಜಟಾಪಟಿ ಆಗಿತ್ತು. ಓಕೆ, ಇನ್ನು ಅಸಮಾಧಾನಿತರಿಗೆ ಹೈಕಮಾಂಡ್ ವಾರ್ನಿಂಗ್. ಏನದು ವಾರ್ನಿಂಗ್ ಅಂತ ನೋಡ್ಬೋಣ. ಅಸಮಾಧಾನಿತ ಶಾಸಕರನ್ನ ಕರೆಸಿ ಸಮಾಧಾನದಿಂದ ಮಾತನಾಡಿಸಿ ಅಂತ ಕಿವಿ ಮಾತು ಹೇಳಿದ್ದಾರೆ. BR ಪಾಟೀಲ್ ಆಗಿರ್ಬೋದು, ರಾಜು ಕಾಗೆ ಆಗಿರ್ಬೋದು, NY ಗೋಪಾಲಕೃಷ್ಣ, ಬೇಳೂರು ಗೋಪಾಲಕೃಷ್ಣ ಕರೆಸಿ ಮಾತಾಡಿ, ಶಾಸಕರ ಮನವೊಲಿಸೋದು ಪ್ರಯತ್ನ ಪಡಿ, ಬಗ್ಗದವರಿಗೆ ಎಚ್ಚರಿಕೆ ಕೊಡಿ ಅಂತ ಅವ್ರು ಹೇಳಿರೋದು. ಸಮಸ್ಯೆ ಏನೇ ಇದ್ದರೂ ಕೂಡ ಪಕ್ಷದ ಅಧ್ಯಕ್ಷರು ಪಕ್ಷದ ಒಳಗೆ ಮಾತನಾಡಿ ಬಗೆಹರಿಸ್ಕೊಳ್ಳಿ. ಮೀಡಿಯಾ ಮುಂದೆ ಹೇಳಿಕೆ ಕೊಟ್ಟು ಹಾದಿರಂಪ ಬೀದಿರಂಪ ಮಾಡಬಾರ್ದು. ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡೋದನ್ನು ತಕ್ಷಣದಿಂದಲೇ ನಿಲ್ಲಿಸಬೇಕು. ಯಾಕೆ ಅಂದರೆ ಈ ನಡವಳಿಕೆ ವಿಪಕ್ಷಗಳಿಗೆ ಅಸ್ತ್ರವಾಗುತ್ತೆ, ಕಾರ್ಯಕರ್ತರಿಗೂ ತಪ್ಪು ಸಂದೇಶ ಹೋಗುತ್ತೆ, ನಮ್ಮ ಪಕ್ಷದಲ್ಲೇ ಒಗ್ಗಟ್ಟಿಲ್ಲ ಅಂತ. ಸರ್ಕಾರದಲ್ಲಿ ಹಣವಿಲ್ಲ ಅನ್ನೋದು ಜನರ ಮನಸ್ಸಿನಲ್ಲಿ ಬೇರೂರುವಂತೆ ಮಾಡಬೇಡಿ, ಅಂದರೆ ಸತ್ಯನ ಜನಕ್ಕೆ ಹೋಗಿ ಹೇಳಬೇಡಿ ಅಂತ. ಅನುದಾನ ಕೊಡುವ ಬಗ್ಗೆ ಶಾಸಕರಲ್ಲಿ ವಿಶ್ವಾಸ ತುಂಬಿ, ಕೊಡ್ತೀವಪ್ಪ 50-50 ಕೋಟಿ ಅಂತ ಏನೋ ಹೇಳಿದಾರಲ್ಲ, ಕೊಡ್ತೀವಿ. ಎಲ್ಲ ಸಚಿವರು ಶಾಸಕರನ್ನು ವಿಶ್ವಾಸಕ್ಕೆ ಪಡಿಬೇಕು. ನಮಗೆ ಸಚಿವರುಗಳೇ ಸಿಗಲ್ಲ ಅಂತ ಶಾಸಕರ ಅಸಮಾಧಾನ. ನಕಾರಾತ್ಮಕ ಚರ್ಚೆ ಹೆಚ್ಚಾಗುವ ಬೆಳವಣಿಗೆಗೆ ಈಗಲೇ ತಡೆ ಹಾಕಿ ಅಂತ. ಆರೋಪಗಳು ಬಂದಾಗ ಸ್ಪಷ್ಟನೆ ನೀಡುವುದಕ್ಕೆ ತಡ ಮಾಡಬಾರ್ದು ಅಂತೆಲ್ಲ ಒಂದಷ್ಟು ಕಿವಿ ಮಾತನ್ನು ಹೇಳಿ ಕಳಿಸಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್. ಯಾಕೆಂದರೆ ಇತ್ತೀಚಿನ ದಿನದ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದರೆ ಪಕ್ಷದ ಒಳಗಡೆನೇ ಶಾಸಕರು ಅಸಮಾಧಾನಗೊಂಡಿರ್ತಕ್ಕಂಥದ್ದು ಬಹಿರಂಗವಾಗಿ ಗೊತ್ತಾಗ್ತಾ ಇದೆ ಎಲ್ಲರಿಗೂ. ಸೊ ಹಾಗಾಗಿ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಾ ಇದೆ. ಕಳೆದ ಬಾರಿ ವರಿಷ್ಠರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಕಾಲ್ತುಳಿತದ ವಿಚಾರ ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ಈ ಬಾರಿ ವರಿಷ್ಠರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಶಾಸಕರ ಅಸಮಾಧಾನದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾದಂತಹ ಪರಿಸ್ಥಿತಿ ಏನಾಯಿತು ಹೈಕಮಾಂಡ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವೆ ಈ ವಿಚಾರಕ್ಕೆ ಅಂತ? ಪ್ರಮುಖವಾಗಿ ಪ್ರೇಮ್ ಇಬ್ಬರನ್ನ ಭೇಟಿ ಮಾಡಿದರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದರೆ, ಇವತ್ತು ಬೆಳಗ್ಗೆ AICCಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡ್ತಿದ್ದಾರೆ. ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯವನ್ನು ಕೇಳಿದರೆ ಅದಿನ್ನೂ ನಿಗದಿ ಆದಂಗಿಲ್ಲ ಅಧಿಕೃತವಾಗಿ. ಇಷ್ಟೆಲ್ಲ ನಾಯಕರುಗಳ ಭೇಟಿ ಸಂದರ್ಭದಲ್ಲಿ ಸಹಜವಾಗಿ, ಯಾಕಂದರೆ ಕಳೆದ ಬಾರಿ ಹೋಗಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾದಂಥದ್ದು ಕಾಲ್ತುಳಿತ ಪ್ರಕರಣದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ. ಆದರೆ ಈ ಬಾರಿ ಇರತಕ್ಕಂಥದ್ದು ಮೊದಲೇ ನಿಗದಿ ಆದರೂ ಕೂಡ ಅನಿರೀಕ್ಷಿತವಾಗಿ ಆ ಸಂದರ್ಭದಲ್ಲಿ ಶಾಸಕರುಗಳು ಇಲ್ಲಿ ಆಡಿದಂಥ ಮಾತುಗಳು ಸಹಜವಾಗಿ ಮುಖ್ಯಮಂತ್ರಿಗಳ ಅನ್ನೊಂದು ರೀತಿಯ ಮುಜುಗರಕ್ಕೆ ಸಿಲುಕಿಸಿದಂತೆ ಕಾಣ್ತಾ ಇತ್ತು. ಹಾಗಾಗಿ ಹೈಕಮಾಂಡ್ ಮುಂದೆ ಒಂದು ಎಕ್ಸ್ಪ್ಲನೇಷನ್ ಕೊಡಲೇಬೇಕಾಯಿತು. ಆ ಸಂದರ್ಭದಲ್ಲಿ ಶಾಸಕರ ಈ ವರ್ತನೆ, ಮಾತು, ಬಹಿರಂಗ ಹೇಳಿಕೆಗಳ ಬಗ್ಗೆ ಹೈಕಮಾಂಡ್ ನಾಯಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿರುವಂಥ ಮೊದಲು ಇದಕ್ಕೆ ಬ್ರೇಕ್ ಹಾಕಿ. ಯಾಕಂದರೆ ಸರ್ಕಾರದ ವಿಚಾರಗಳನ್ನು ಬಹಿರಂಗವಾಗಿ ಹೇಗಾಯ್ತಾಗಿ ಮಾತಾಡಿದ್ರೆ ಒಂದು ರೀತಿಯ ನೆಗೆಟಿವ್ ಆಗಿ ಸರ್ಕಾರದ ಬಗ್ಗೆ ನಮ್ಮ ಶಾಸಕರುಗಳೇ ಮಾತಾಡ್ದಂಗೆ ಆಗುತ್ತೆ. ಮತ್ತು ಅವರಿಗೆ 8,000 ಕೋಟಿ ಹಣವನ್ನು ಮೀಸಲಿಟ್ಟಿರುವಂಥದ್ದು, ನಾನು ಎಲ್ಲ ಶಾಸಕರಿಗೆ ಹಣವನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹಿಂದೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರಿಂದ ಅಧಿಕೃತ ಘೋಷಣೆ ಮಾಡಿದ್ದು. ಆ ಹಣ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ, ಅದರಿಂದ ಶಾಸಕರಿಗೆ ಅಂತ ತೊಂದರೆ ಆಗಲ್ಲ. ಆದರೆ ಅವರು ಆ ತಾಳ್ಮೆಯೂ ಅವರಿಗಿಲ್ಲ ಅಂದರೆ ಹೇಗೆ? ಹಾಗಾಗಿ ಅವ್ರನ್ನ ಮೊದಲು ಕಿವಿ ಹಿಂಡುವ ಕೆಲಸವನ್ನು ಮಾಡಿ ಅನ್ನುವಂಥ ಸ್ಪಷ್ಟವಾದ ಸೂಚನೆಯನ್ನು AICCಯಿಂದ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಪ್ರೇಮ್, ಹಾಗೆ ಸಂಪರ್ಕದಲ್ಲಿ ಸುಖೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಇದೆಲ್ಲ ಆಯ್ತಲ್ಲ, ಈಗ ಬುದ್ಧಿವಾದ ಎಲ್ಲ ಹೇಳಿ ಕಳಿಸಿದ್ರಲ್ಲ, ಹಾಗಾದರೆ